ಕುಡಿಯುವ ನೀರು ಸರಬರಾಜು ಯೋಜನೆಗಳಿಗೆ ಅಮೃತ್ 2 ಯೋಜನೆ ಸಹಕಾರಿ. ಭಾಗ್ಯನಗರಕ್ಕೆ ಬೇಕಾದಂತಹ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಮುಂದಿನ ದಿನಗಳಲ್ಲಿ ನೀಡಲಾಗುತ್ತದೆ. ಅದರ ಭಾಗವಾಗಿ ಕುಡಿಯುವ ನೀರಿಗೆ ಹೆಚ್ಚಿನ ಒತ್ತು ನೀಡಿ ಅಮೃತ್ 2.0 ಯೋಜನೆಗೆ ಚಾಲನೆ ನೀಡಲಾಗಿದೆ ಎಂದು ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರು ಹೇಳಿದ್ದಾರೆ. ಕೇಂದ್ರ ಪುರಸ್ಕೃತ ಅಮೃತ್ 2.0 ಯೋಜನೆ ಅಡಿ ಚಿತ್ರಾವತಿ ಜಲಾಶಯದಿಂದ ಪಟ್ಟಣಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ಯೋಜನೆಗೆ ಶನಿವಾರ ಸಂಜೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿ, ಭಾಗ್ಯಗಳ ಸರ್ದಾರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ಭಾಗಕ್ಕೆ ಶಿಕ್ಷಣ, ವೈದ್ಯಕೀಯ ಕ್ಷೇತ್ರ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಮುಂದಿನ ದಿನಗಳಲ್ಲಿ ಒದಗಿಸಿ ಭಾಗ್ಯನಗರ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡುತ್ತೇವೆ ಎಂದರು. ಈ ರಾಜ್ಯದ ಯಾವುದೇ ಕಟ್ಟಕಡೆಯ ವ್ಯಕ್ತಿ, ನಗರವಾಸಿಯಾಗಿರಲಿ, ಹಳ್ಳಿಯವರಾಗಿರಲಿ, ಎಲ್ಲರಿಗೂ ಕುಡಿಯುವ ನೀರಿನ ವ್ಯವಸ್ಥೆ ಆಗಲೇಬೇಕು ಅಂತ ಸಂಕಲ್ಪವನ್ನು ಕೊಟ್ಟಂತ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಇದರ ಜೊತೆಯಲ್ಲಿ ಮಾನ್ಯ ಕೇಂದ್ರದವರು ಸಹ ನಮಗೆ 50% ಹಣವನ್ನು ಕೊಟ್ಟು ಅವರು ತಮ್ಮ ಸಹಾಯವನ್ನು ಕೊಟ್ಟಿದ್ದಾರೆ. ಕೇಂದ್ರದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿರವರು ಸಹ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಮ್ಮ ಸುಬ್ಬಾರೆಡ್ಡಿ ಅವರವರ ನೇತೃತ್ವದಲ್ಲಿ ಬಾಗೇಪಲ್ಲಿಯಲ್ಲಿ ಚಿಕ್ಕಬಳ್ಳಾಪುರ MLA ಅವರು ಬಂದಿಲ್ಲ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಗುಡಿಬಂಡೆಯಲ್ಲಿ ಸುಮಾರು 3 ಸೇರಿ ಸುಮಾರು 60 ಕೋಟಿ ವೆಚ್ಚದ ಹಣದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಸುಬ್ಬಾರೆಡ್ಡಿಯವರ ಒಂದು ಒತ್ತಾಸೆಯಿಂದ ಯಾವಾಗಲೂ ಇದರ ಬಗ್ಗೆ ಹಿಂದೆನೇ ಬಿದ್ದು ಕೆಲಸ ಮಾಡಿದಂತಹ ಕೀರ್ತಿ ನಿಮ್ಮ ಶಾಸಕರಿಗೆ ಸಲ್ತದೆ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಅವರು ಮಾತನಾಡಿ, ನಾನು ಮತ್ತು ಶಾಸಕ SN ಸುಬ್ಬಾರೆಡ್ಡಿ ಅವರ ನಿರಂತರ ಪರಿಶ್ರಮದಿಂದ ಗಂಟಲ ಮಲ್ಲಮ್ಮ ಡ್ಯಾಂಗೆ 189 ಕೋಟಿ ಯೋಜನೆಗೆ ಅನುಮೋದನೆ ಸಿಕ್ಕಿದೆ. ಹಾಗೆಯೇ ಶಾಸಕರು ಬಾಗೇಪಲ್ಲಿಗೆ ಭಾಗ್ಯನಗರವೆಂದು ಮರುನಾಮಕರಣ ಮಾಡಲು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಇನ್ನು ಈ ಭಾಗಕ್ಕೆ ಕೈಗಾರಿಕೆಗಳು ಶೀಘ್ರದಲ್ಲೇ ಬರಲಿದ್ದು 600 ಎಕರೆ ಪ್ರದೇಶದಲ್ಲಿ ಆರಂಭಿಸಲು ಅಂತಿಮವಾಗಲಿದ್ದು, ಇನ್ನು 500 ಎಕರೆ ಭೂಮಿಗೆ ಪ್ರಾಥಮಿಕ ಅನುಮೋದನೆಯೂ ಸಿಕ್ಕಿದೆ ಎಂದು ಹೇಳಿದ್ದಾರೆ. ಗಂಟಲಮಲ್ಲಮ್ಮ ಯೋಜನೆ ನಿಮಗೆ ಗೊತ್ತಿದೆ. ನಾನು ಕಳೆದ ಬಾರಿ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಹೇಳಿದ್ದೆ, ಗಂಟಲಮಲ್ಲಮ್ಮ ಯೋಜನೆಯನ್ನ ಮಂಜೂರು ಮಾಡಿಸ್ತಕ್ಕಂಥ ಒಂದು ಪ್ರಯತ್ನ ಆಗ್ತಾ ಇದೆ. ಸದ್ಯದಲ್ಲೇ ಸಿಹಿ ಸುದ್ದಿ ಕೊಡ್ತೀವಿ ಅಂತಕ್ಕಂಥದ್ದು. ಮೊನ್ನೆ 2ನೇ ತಾರೀಕು ನಡೆದಂತ ವಿಶೇಷ ಸಚಿವ ಸಂಪುಟದಲ್ಲಿ 189 ಕೋಟಿ ಇವತ್ತು ಗಂಟಲಮಲ್ಲಮ್ಮ ಯೋಜನೆಗೆ ರಾಜ್ಯ ಸರ್ಕಾರ ಮಂಜೂರು ಮಾಡಿ ಈಗ ಅಧಿಕೃತ ಆದೇಶ ಕೂಡ ಹೊರಗೆ ಬಂದಿದೆ. ನಿರಂತರವಾಗಿ ಪ್ರಯತ್ನ, ಪ್ರತಿಯೊಂದು ಹಂತದಲ್ಲೂ ನಿರಂತರವಾಗಿ ಒಂದು ಕಡೆ ಅವರು ಮತ್ತೊಂದು ಕಡೆ ನಾನು, ಇಬ್ಬರು ಅವರು ಹೋಗಿ ನನಗೆ ಇಂಥ ಕಡೆ ಇದೆ ಅಂತ ಹೇಳಿದ್ರೆ ಮತ್ತೆ ನಾವು ಅದನ್ನು ಬೆನ್ನಿಂದ ಬೀಳುವಂಥದ್ದು. ಇಬ್ಬರು ಒಟ್ಟಾಗಿ ಅದರಲ್ಲಿ ನನಗಿಂತ ಹೆಚ್ಚಾಗಿ ಸುಬ್ಬಾರೆಡ್ಡಿ ಅವರು ಅದರ ಬೆನ್ನಿಂದ ಬಿದ್ದು ಹಣಕಾಸು ಇಲಾಖೆಯಲ್ಲಿ ಇದಕ್ಕೆ ವಿಶೇಷವಾದಂಥ ಒಂದು ಅನುಮತಿಯನ್ನು ಪಡ್ಕೊಳ್ತಕ್ಕಂಥ ಒಂದು ಕೆಲಸ ಆಗಿದೆ. ಇವತ್ತು ಇದು ನೀವೆಲ್ಲರೂ ಬಹುಶಃ ಸುಬ್ಬಾರೆಡ್ಡಿ ಅವರಿಗೆ ಈ ವಿಚಾರದಲ್ಲಿ ನೀವೆಷ್ಟು ಚಿರಋಣಿಗಳಾದರೂ ಬಹುಶಃ ಸಾಧು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದ್ರ ಜೊತೆಯಲ್ಲಿ ಬಹಳ ವರ್ಷಗಳ ಬೇಡಿಕೆ ಭಾಗ್ಯನಗರ ಆಗಬೇಕು ಅಂತಕ್ಕಂಥ ಬೇಡಿಕೆ, ಅದನ್ನು ಕೂಡ ಮಾನ್ಯ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರಿಗೆ ನಾವು ಹೇಳಿದ ತಕ್ಷಣ ಏನು ನಾವು ಈ ಒಂದು ಸಂಪುಟದ ಸಭೆಯ ವಿಚಾರವಾಗಿ ಪೂರ್ವಭಾವಿ ಸಭೆಗಳನ್ನು ಮಾಡಿದಾಗ ನಮ್ಮ ಭಾಗಗಳಿಗೆ, ನಮ್ಮ ಜಿಲ್ಲೆಯಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳು ಆಗಬೇಕು, ಏನು ವಿಶೇಷ ಯೋಜನೆಗಳನ್ನು ತರಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಮಾಡಿದಾಗ, ಆಗ ನಾವು ಚರ್ಚೆ ಮಾಡಿದಾಗ ಈ ವಿಚಾರಗಳನ್ನು ಮುಂದೆ ಇಟ್ಟರು. ಆಗ ಅವರು ಖಂಡಿತ ಇದನ್ನು ಮಾಡ್ತೇನೆ ಅಂತ ಹೇಳಿ ಅದು ಕೂಡ ಇವತ್ತು ಸಂಪುಟದಲ್ಲಿ ಅನುಮೋದನೆ ಆಗಿದೆ. ಮುಂದಿನ ದಿನಗಳಲ್ಲಿ ಕಂದಾಯ ಇಲಾಖೆಯಿಂದ ಆದೇಶಗಳು ಬಂದ ಮೇಲೆ ಅದು ಎಲ್ಲ ದಾಖಲಾತಿಗಳಲ್ಲಿ ಭಾಗ್ಯನಗರವಾಗಿ ಪರಿವರ್ತನೆ, ಬದಲಾವಣೆ ಆಗ್ತಕ್ಕಂಥ ಇವತ್ತು ಅವಕಾಶಗಳು ಆದಷ್ಟು ಬೇಗ ನಾವು ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ. ಚಿತ್ರಾವತಿ ಬಗ್ಗೆ ಪ್ರಸ್ತಾಪ ಆಯಿತು. ಬಹುಶಃ ಸುಧಾಕರ್ ಅವರು ಮೆನ್ಷನ್ ಮಾಡಿದ್ರು ಅಂತ ಕಾಣುತ್ತೆ. SM ಕೃಷ್ಣ ಅವ್ರ ಹೆಸರು, ಸುಧಾಕರ್ SM ಕೃಷ್ಣ ಅವ್ರ ಹೆಸರು ಹೇಳಿದ್ರು. ಈಗಾಗಲೇ ಆ ವಿಚಾರದಲ್ಲೂ ಅಷ್ಟೇ ಸುಬ್ಬಾರೆಡ್ಡಿ ಅವರು ಹೇಳಿದ್ರು, SM ಕೃಷ್ಣ ಅವರ ಮುಖ್ಯಮಂತ್ರಿ ಅವಧಿಯಲ್ಲಿ ಅವರು ದೊಡ್ಡ ಮನಸ್ಸು ಮಾಡಿದ್ರಿಂದ ಇವತ್ತು ಈ ಒಂದು ಚಿತ್ರಾವತಿ ಎಷ್ಟೇ ಪಕ್ಕದ ನೆರೆ ರಾಜ್ಯದ ವಿರೋಧ ಇದ್ರೂ ಸಹ ನಮಗೆ ಅದು ಆಯಿತು, ಅವ್ರ ಹೆಸರಿಡಬೇಕು ಅಂತಕ್ಕಂಥದ್ದು, ಅದು ಕೂಡ ಸರ್ಕಾರ ಅನುಮತಿ ಕೊಟ್ಟಿದೆ. ಅದು ಒಂದು
ಪ್ರೋಸೆಸ್ ಇದೆ, ಅದು ಅಬ್ಜೆಕ್ಷನ್ ಕಾಲ್ ಮಾಡಬೇಕು, ಇವೆಲ್ಲ ಆಗಬೇಕು. ಆದರೆ ತಾತ್ವಿಕವಾಗಿ ಅನುಮೋದನೆ ಕೊಟ್ಟಿದೆ. ಆದಷ್ಟು ಬೇಗ ಆ ಪ್ರಕ್ರಿಯೆಗಳೆಲ್ಲ ಪೂರ್ಣಗೊಳಿಸಿ ಇದೇ ವೇಳೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಮಾತನಾಡಿ, ದೇಶದ ಪ್ರತಿಯೊಂದು ಮನೆಗೂ ನಲ್ಲಿ ಮೂಲಕ ನೀರು ಕೊಡುವಂತಹ ಮಹದಾಸಿಯನ್ನ ಹೊಂದಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳನ್ನು ಜಾರಿ ಮಾಡುತ್ತಿದ್ದು, ಅದರ ಭಾಗವಾಗಿಯೇ ಜಲ್ ಜೀವನ್ ಮಿಷನ್ ಯೋಜನೆ ಹಾಗೂ ಅಮೃತ್ 2.0 ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ ಎಂದು ಹೇಳಿದ್ದಾರೆ. ನರೇಂದ್ರ ಮೋದಿ ಅವರು ನಮ್ಮ ದೇಶದ ಪ್ರಧಾನಿಗಳು ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಕುಡಿಯುವ ನೀರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತೆ ಕೆಲಸ ಮಾಡಿದ್ದಾರೆ ಕಳೆದ 3-4 ವರ್ಷದಲ್ಲಿ. ತಮಗೆಲ್ಲ ಗೊತ್ತೇ ಇದೆ, ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಪ್ರತಿ ಮನೆಗೆ, ಬಡವ ಬಲ್ಲಿದವನಿಗೂ ಕೂಡ ಮನೆಗೆ ನಲ್ಲಿ ಮೂಲಕ ನೀರನ್ನು ಕೊಡಬೇಕು ಅಂತೇಳಿ ಒಂದು ದೇಶದ ಪ್ರಧಾನಮಂತ್ರಿಗಳು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷಗಳ ನಂತರ ವಿಚಾರ ಮಾಡಿ ಮಾತ್ರ ಅಲ್ಲ, ಕನಸನ್ನ ಕಂಡಿರೋದೇ ಅಲ್ಲ, ಇಡೀ ದೇಶದಲ್ಲಿ ಇದನ್ನ ಯಶಸ್ವಿಯಾಗಿ ಅನುಷ್ಠಾನ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ನಗರ ಪ್ರದೇಶಗಳಲ್ಲಿ ಅಮೃತ್ 2 ಯೋಜನೆ, ಅಮೃತ್ 1 ಆಗಿದೆ, ಇವತ್ತು ಅಮೃತ್ 2. ಅದೇ ರೀತಿಯಲ್ಲಿ ನಗರ ಪ್ರದೇಶದಲ್ಲಿ ನಗರಕ್ಕೆ ಹತ್ತಿರದಲ್ಲಿರ್ತಕ್ಕಂತಹ ಯಾವುದೇ ಕೆರೆಗಳಿರ್ಬೋದು, ನದಿಗಳಿರ್ಬೋದು, ಅಲ್ಲಿಂದ ನೀರನ್ನ ಪೈಪುಗಳ ಮೂಲಕ, ಕಾಲುವೆಗಳ ಮೂಲಕ ತಂದು ಇಲ್ಲಿ ಕೂಡ ನಗರ ನಿವಾಸಿಗಳಿಗೆ ಕುಡಿಯುವ ನೀರನ್ನ ಕೊಡಬೇಕು ಅನ್ನುವಂಥ ಒಂದು ಬದ್ಧತೆ. ನಮ್ಮ ದೇಶದ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾನು ನಮ್ಮ ನಗರಾಭಿವೃದ್ಧಿ ಸಚಿವರು ನಮ್ಮ ಸುರೇಶ್ ಅವರನ್ನ, ನಮ್ಮ ಶಾಸಕರನ್ನ, ಜಿಲ್ಲಾ ಉಸ್ತುವಾರಿ ಸಚಿವರು, ಇವರೆಲ್ಲರೂ ಕೂಡ ಸೇರಿ ಇವತ್ತು ರಾಜ್ಯ ಸರ್ಕಾರದ ಪಾಲೇನಿದೆ ಸುಮಾರು 40% ಅವರು ಕೂಡ ಕೊಟ್ಟಿದ್ದಾರೆ ಈ ಯೋಜನೆ. ಸುಮಾರು ಇವತ್ತು 2 ಕಾರ್ಯಕ್ರಮ ಮಾಡಿದ್ವಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ. ಗುಡಿಬಂಡೆ ಪಟ್ಟಣದಲ್ಲಿ ಸುಮಾರು 17 ಕೋಟಿ ಅಂತ ಕಾಣ್ತದೆ, 17,36,00,000. ಇವತ್ತು ಅಮಾನಿ ಬೈರಸಾಗರ ಕೆರೆಯ ಮೂಲದಿಂದ ಕುಡಿಯುವ ನೀರಿಗೆ ಇವತ್ತು ಗುಡಿಬಂಡೆ ನಗರಕ್ಕೆ ತಂದು ಕೊಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ಇವತ್ತು ಬಾಗೇಪಲ್ಲಿ ಭಾಗ್ಯ ನಗರ ಮಾಡಿಸಿದ್ದಾರೆ. ಭಾಗ್ಯ ನಗರ ಹೆಸರನ್ನ ಮಾಡಿಸಿದ್ದಾರೆ. ಈ ನಗರಕ್ಕೆ ಭಾಗ್ಯಗಳು ಸಿಕ್ಕಬೇಕು. ಸ್ವಲ್ಪ 2 ಮಂತ್ರಿಗಳು ಸ್ವಲ್ಪ ನಮ್ಮ ನಗರಾಭಿವೃದ್ಧಿ ಸಚಿವರು ವಿಶೇಷವಾಗಿ ಈ ಯೋಜನೆಗೆ ಕೇಂದ್ರ ಸರ್ಕಾರದಿಂದ 50% ರಾಜ್ಯ ಸರ್ಕಾರದಿಂದ 40% ಹಾಗೂ ಸ್ಥಳೀಯ ಸಂಸ್ಥೆಗಳಿಂದ 10% ಅನುದಾನ ಒದಗಿಸಲಾಗುತ್ತಿದೆ. ನಗರ ಭಾಗಗಳಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ. ಲೋಕಸಭಾ ಚುನಾವಣೆ ಸಮಯದಲ್ಲಿ ನಾನೂ ಸಹ ನೀರು ಒದಗಿಸುವ ಯೋಜನೆಯನ್ನ ತರುತ್ತೇನೆ ಎಂದು ಭರವಸೆ ನೀಡಿದ್ದೆ. ಅದರಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸುಮಾರು 300 ಕೋಟಿಯಷ್ಟು ಅನುದಾನವನ್ನ ಕೇಂದ್ರ ಸರ್ಕಾರದಿಂದ ಕುಡಿಯುವ ನೀರು ಯೋಜನೆಗೆ ನೀಡಿದೆ. ಈ ಯೋಜನೆಯನ್ನ 1.5 ವರ್ಷದೊಳಗೆ ಮುಗಿಸುತ್ತೇವೆ. ಜನರು ಇದನ್ನ ಸದ್ಬಳಕೆ ಮಾಡಿಕೊಳ್ಳಬೇಕು. ಇನ್ನು ಈ ಯೋಜನೆಗೆ ಸ್ಥಳೀಯ ಸಚಿವರು, ಶಾಸಕರು ಬೆಂಬಲ ಹಾಗೂ ಸಹಕಾರ ನೀಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನ ತಿಳಿಸುತ್ತೇನೆ ಎಂದರು. ವರದಿ ಗೋಪಾಲ ರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ತಾ ಇಲ್ಲ. ನಾನು ಉದಾಹರಣೆಗೆ ಹೇಳ್ತೇನೆ. 1-2 ತಿಂಗಳಿಂದ ಈಚೆಗೆ ಬಾಗೇಪಲ್ಲಿಗೆ ಗಂಟ್ಲಮಲ್ಲಮ್ಮ ಡ್ಯಾಮ್ಗೆ 189 ಕೋಟಿ ಹಣ ಕೊಟ್ಟಿದ್ದಾರೆ. ಹಾಗೆ ಉಸ್ತುವಾರಿ ಸಚಿವರು 1 ತಿಂಗಳ ಹಿಂದ್ಗಡೆ 25 ಕೋಟಿ ನಮ್ಮ ಪಾಲಿಟೆಕ್ನಿಕ್ ಇರುವುದು ಫಸ್ಟ್ ಡಿಗ್ರಿ ಕಾಲೇಜಿಗೆ ಕಟ್ಟಡಗಳನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ನಾನು ಸಚಿವರು ನಮ್ಮ ಸಂತೋಷ್ ಹತ್ರ ಮಾತನಾಡಿ ಈ ಭಾಗಕ್ಕೆ ಒಂದು ಕಾರ್ಮಿಕ ಶಾಲೆ 48 ಕೋಟಿಗಳ ಒಂದು ಕಾರ್ಮಿಕ ಶಾಲೆ ಸ್ಯಾಂಕ್ಷನ್ ಆಗಿದೆ. ಒಂದು 3 months ಬ್ಯಾಕ್ ನಮ್ಮ ಅಲ್ಪಸಂಖ್ಯಾತರಿಗೋಸ್ಕರ ಒಂದು ವಸತಿ ಶಾಲೆ 20 ಕೋಟಿಯಲ್ಲಿ ಒಂದು ವಸತಿ ಶಾಲೆಯನ್ನು ಕೊಟ್ಟಿದ್ದೀವಿ. ಈ ಭಾಗಕ್ಕೆ ಇಂಡಸ್ಟ್ರಿಯಲ್ ಬಂದಿದೆ. ಇನ್ನು ಹಾಸ್ಪಿಟ್ಲಿಗೆ ಒಂದು 10 ಕೋಟಿ ರೂಪಾಯಿ ಸ್ವಲ್ಪ ಇದರಲ್ಲಿದೆ. ನಾನು ಸಚಿವರಾಗಿ ಅದು ಮಾತನಾಡ್ತೀವಿ. ಆಲ್ಮೋಸ್ಟ್ ಒಂದು ಈ ಭಾಗಕ್ಕೆ ಭಾಗ್ಯನಗರ
ನಗರ ಅಂತ ಹೆಸರು ಬೇಕು. ಅನೇಕ ಕನ್ನಡ ಸಂಘಕ್ಕೆ ಸುಮಾರು ವರ್ಷಗಳಿಂದ ಬೇಡಿಕೆ ಕೊಡ್ತಾ ಇದ್ರು, ಅದನ್ನೂ ಈಡೇರಿಸಿದೆ. ನನಗಂತೂ ನಮ್ಮ ಸರ್ಕಾರದ ಮೇಲೆ ನಿಜವಾಗಲೂ ಖುಷಿ ಆಗುತ್ತೆ. ಯಾಕಂದ್ರೆ ಇಂಥ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಇಷ್ಟು ಅನುದಾನವನ್ನು ಕೊಡಿಸ್ಕೊತ ನಮ್ಮ ಸಚಿವರು, ಸಂಸದರು ಎಲ್ಲರಿಗೂ ತಮ್ಮ ಮೂಲಕ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ. ಹಾಗೆ ಈ ಕ್ಷೇತ್ರ ಬಹಳ ಹಿಂದುಳಿದಿದೆ. ಈಗ ಮಾಡಿದ್ದೀರ, ಇನ್ನಷ್ಟು ಗ್ರಾಂಟ್ ಕೊಟ್ಟರೆ ಇನ್ನಷ್ಟು, ಯಾಕಂದ್ರೆ ಸುಧಾಕರ್ ಮಾತನಾಡ್ತಾ ಇದ್ರು ಭಾಗ್ಯನಗರ ಅಂತ ಹೆಸರಿಟ್ಕೊಂಡಿದ್ದೀರ, ಈ ಭಾಗಗಳ ಭಾಗ್ಯನಗರ ಆಗಬೇಕು ಅಂತ. ನಿಜ ಸರ್, ಖಂಡಿತವಾಗ್ಲೂ ಆ ಪ್ರಯತ್ನದಲ್ಲಿ ನಾವು ಇರ್ತೀವಿ. ನೀವು ಕೈ ಜೋಡಿಸಿದಾಗ ಖಂಡಿತವಾಗ್ಲೂ ಈ ಬಾಗೇಪಲ್ಲಿಯನ್ನು ಭಾಗ್ಯನಗರ ಜನರನ್ನು ಭಾಗ್ಯನಗರ ಮಾಡೋದು ನಮ್ಮ ಕರ್ತವ್ಯ ಅಂತ ತಮಗೆ ಒಂದು ಮಾತನ್ನು ಹೇಳುತ್ತಾ, ಹಾಗೆ ಇನ್ನಷ್ಟು ಈ ಭಾಗಕ್ಕೆ ಇನ್ನಷ್ಟು ಕಾರ್ಯಕ್ರಮ ತಂದು ನಮ್ಮ ಬೈತಿ ಸುರೇಶನ ಮಾತನಾಡ್ತಾ ಇದ್ರು. ಸುಬ್ಬಾರೆಡ್ಡಿ ನಿಮ್ಮ ಋಣ ಸುಬ್ಬಾರೆಡ್ಡಿ ನಿಜ ಸರ್. ಯಾಕಂದ್ರೆ ಒಬ್ಬ ನನ್ನ ರೈತನ ಮಗ, ನಮ್ಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ, ಆದರೂ ಈ ಭಾಗದ ಜನ ನನ್ನನ್ನು 3 ಸಾರಿ, 1 ಸಲ ಸ್ವಾತಂತ್ರ್ಯ, 2 ಸಲ ನನ್ನನ್ನು ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಮಾಡಿದ್ದಕ್ಕೆ ನನ್ನ ಜನ್ಮ ಪೂರ್ತಿ ಇವರು ಋಣ ತೀರ್ಸಕ್ಕಾಗಲ್ಲ. ನಿಜ ತಮ್ಮ ಮಾತು. ಖಂಡಿತವಾಗ್ಲೂ ನಿಮ್ಮ ಮಗನಾಗಿ ನಿಮ್ಮ ಒಂದು ಯಾವುದೇ ವಿಚಾರದಲ್ಲಿ ನಿಮಗೆ ಜೊತೆಯಲ್ಲಿರ್ತೀನಿ ಅನ್ನೋ ನನ್ನ ಮಾತನ್ನಲ್ಲಿ ಇವತ್ತು ನಮ್ಮ ಭಾಗಕ್ಕೆ ಬಂದಂಥ ಎಲ್ಲ ಜನಪ್ರತಿನಿಧಿ ಮತ್ತೊಮ್ಮೆ ಸ್ವಾಗತ, ನಮ್ಮ ಧನ್ಯವಾದಗಳು, ಕೃತಜ್ಞತೆಗಳನ್ನು ತಿಳಿಸಿ ನನ್ನ ಮಾತು ಮುಗಿಸುತ್ತೇನೆ.